ನಂದಿನಿ ಪ್ಯಾಲೇಸಲ್ಲಿ ನಾವು ಕಾರ್ಯಕರ್ತರ ಸಭೆ ನಾವು ಮಾಡಬೇಕು ಅಂತೇಳಿ ನಾನು ಎಲ್ಲರಿಗೂ ವೈಯಕ್ತಿಕವಾಗಿ ನಾನು ಫೋನ್ ಮುಖಾಂತರ ಹೇಳಿದ್ದೆ. ಎಲ್ಲ ಎಮ್ ಎಲ್ ಎಗಳಿಗೂ ಫೋನ್ ಮುಖಾಂತರ ಹೇಳಿದ್ದೆ, ಎಮ್ ಎಲ್ ಸಿ ಅವರಿಗೆ ಫೋನ್ ಮುಖಾಂತರ ಹೇಳಿದ್ದೆ, ಎಲ್ರಿಗೂ ಸಹ ಫೋನ್ ಮಾಡಿ ಎಲ್ಲರೂ ಬರ್ತೀನಿ ಅಂತೇಳಿ. ಆಮೇಲೆ ಎಲ್ಲ ಕಾರ್ಯಕರ್ತರಿಗೂ ಸಹ ಫೋನ್ ಮಾಡಿದ್ದೆ. ಸುಮಾರು ಒಂದು 700-800 ಕಡೆ ಫೋನ್ ಮಾಡಿದ್ದೀನಿ ನಾನು. ಎಲ್ಲ ಬಂದರು, ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಿ ನಾವೆಲ್ಲನೂ ಅದನ್ನ ಯಾವ ಥರ ಏನು ಅದನ್ನು ಸ್ಟೇಜ್ನ ಯಾವ ಥರ ಮಾಡ್ಕೋಬೇಕು, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ಥರ ಮಾಡ್ಕೋಬೇಕು, ಎಲ್ಲ ಒಂದು ಸುಸಜ್ಜಿತವಾಗಿ ಅದು ಮಾಡಿದ್ದಂತಹ ಕಾರ್ಯಕ್ರಮ. ಅದು ಏಕಾಏಕಿ ಬಂದುಬಿಟ್ಟು ಕೆಲವರು ಮೊದಲೇ ನಿರ್ಧಾರ ಮಾಡಿದರು ಅಂತ ಕಾಣ್ತದೆ ಗಲಾಟೆ ಮಾಡೋದಕ್ಕೆ. ಅವರು ಬಂದು ಏಕಾಏಕಿ ಮೊದಲು ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪ್ರಸಾದ್ ಬಾಬು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅವರು ವೇದಿಕೆಯಿಂದ ಹೊರಗಡೆ ತಳ್ತಾರೆ. ಆಮೇಲೆ ಇದು ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು ನನಗೂ ತುಂಬ ಸೋಜಿಗ ಮತ್ತು ಆಶ್ಚರ್ಯ, ಇದು ಸಾಧ್ಯ ಇಲ್ವಲ್ಲ ಅಂತೇಳ್ಬಿಟ್ಟು ಮತ್ತೆ ಒಂದು 5-6 ಜನ ಬಂದುಬಿಟ್ಟು ಮತ್ತೆ ಗಲಾಟೆ ಮಾಡ್ತಾರೆ. ದೊಡ್ಡದಾಗಿ ಕಲಹಗಳು, ಅಲ್ಲಿ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ, ಯಾರ ಮೇಲೆ ಯಾರು ಗಲಾಟೆ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನನಗಂತೂ ಅರ್ಥ ಆಗಲಿಲ್ಲ. ನಾನು ಇದನ್ನು ಮೂಕ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಿ. ಆದರೆ ಏಕಾಏಕಿ ನನ್ನ ಮೇಲೆ ಹಲ್ಲೆ ಮಾಡಿ ಶರ್ಟರಿಯ ಮಟ್ಟಕ್ಕೆ ಹೋಗಿ ಮತ್ತೆ ನನ್ನನ್ನು ಹಿಂದ್ಗಡೆಯಿಂದ ಬಂದು ದಬ್ಬಿ, ಅವತ್ತು ವಾಚ್ ಕೂಡ ಮಂಗಮಾಯ ಆಗೋಯ್ತು. ನನಗೆ ವಾಚ್ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಆ ಸ್ಟೆಪ್ಸ್ ಹತ್ರಂತೂ ತಳ್ಳಿದ್ರು ಮಹಾನುಭಾವ. ವಾಸು ಅಂತೇಳ್ಬಿಟ್ಟು ಆ ಹುಡುಗ ಬಂದುಬಿಟ್ಟು ಅಂಬರೀಷ್ ಅಂತೇಳ್ಬಿಟ್ಟು ನಗರಸಭಾ ಸದಸ್ಯರು ಇದ್ದಾರೆ ಕೋಲಾರಲ್ಲಿ, ಅವರು ಡ್ರೈವರ್ ಅಂತೆ. ನನಗೂ ಅಪ್ಪನಿಗೆ ಆತನ ನೋಡೇ ಇರಲಿಲ್ಲ. ನಾನು ಕಾಂಗ್ರೆಸ್ಗೂ ಆತನಿಗೆ ಸಂಬಂಧ ಇಲ್ಲ. ಅದು ಹೇಗೆ ಬಂದು ಕಾಂಗ್ರೆಸ್ ಸಭೆಗಳು ಬಂದುಬಿಟ್ಟು ದೌರ್ಜನ್ಯ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತೇಳ್ಬಿಟ್ಟು ನನಗೆ ಅರ್ಥ ಆಗ್ತಾಯಿಲ್ಲ. ಇದಕ್ಕೆಲ್ಲ ಪ್ರೇರಣೆ ಅಂಬರೀಷ್ದೇ ಇರ್ತದೆ. ಯಾಕಂತಂದರೆ ಅಂಬರೀಷ್ ಇದು ಮೊದಲನೇ ಸಲ ಅಲ್ಲ, ಇದು 3ನೇ ಸಲ ಅದನ್ನ ಗಲಾಟೆ ಮಾಡಿಸ್ತಾರಂಥದ್ದು. ಅದರಿಂದ ಅಂಬರೀಷ್ ಮೇಲೆ ನಾವು ಪಕ್ಷದ ಚೌಕಟ್ಟಲ್ಲೇ ಅವ್ರ ಮೇಲೆ ಶಿಸ್ತಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಅವ್ರನ್ನ ಸಸ್ಪೆಂಡ್ ಮಾಡ್ತಾಯಿದ್ದೀನಿ ನಾನು. ಹಾಗೆಯೇ ಮತ್ತು ಮುರಳೀಗೌಡ ಅಂತೇಳ್ಬಿಟ್ಟು ಏನೋ ಒಕ್ಕಲೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಮಾಜಿ ಅಧ್ಯಕ್ಷರಾಗಿದ್ದಂಥವ್ರು, ಆತನ್ನೂ ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಶಿಸ್ತು ಕ್ರಮ. ಅದು ಶಿಸ್ತಿಲ್ಲ ಅಂತಂದರೆ ಇವರಿಗೆ ಒಂದು ಸಲ ಊರುಬಾಗ್ಲು ಶ್ರೀನಿವಾಸು ನಮ್ಮ ಕಾರ್ಯಾಧ್ಯಕ್ಷರು ಅವ್ರ ಮೇಲೆ ಗಲಾಟೆ ಮಾಡಿದ್ರು. ಆತ ಹಾರ್ಟ್ ಪೇಷಂಟ್, ಪಾಪ ಹಾರ್ಟ್ ಪೇಷಂಟಾಗಿ ಆಸ್ಪತ್ರೆಯಿಂದ ಬಂದು 1 ವಾರ ಆಗಿತ್ತು. ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಶಿವಕುಮಾರ್ ಅಂತೇಳ್ಬಿಟ್ಟು ಆ ಮಹಾನುಭಾವನ್ನ ಇವತ್ತಿನ ದಿನ ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದು ಯಾವ ಮಾನದಂಡಗಳು ಉಪಯೋಗಿಸಿ ಅವ್ರನ್ನ, ಅದು ನಾನೊಬ್ಬ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ಗಮನಕ್ಕೆ ಬರೆದಿರೋಂಥ ಅದು ನಾಮಿನೇಷನ್ ಮಾಡಿರೋಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಬೇಸರ ಆಗ್ತಾಯಿದೆ. ಆತನ್ನು ಸಹ ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮತ್ತೆ ಚೌಡ್ರೆಡ್ಡಿ ಉಲ್ಟಿ ಅಗ್ರಹಾರ, ಆ ಮನುಷ್ಯನು ಸಹ ಅಶಿಸ್ತಿನಿಂದ ವರ್ತನೆ ಮಾಡಿದ್ದೇನೆ, ದೈಹಿಕ ಹಲ್ಲೆ ಮಾಡ್ತಾ ಇರೋಂಥ ಕೆಲಸ, ಆತನ್ನು ಸಹ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಅಂಬರೀಷ್, ಆಗಲೇ ಹೇಳಿದ್ನಲ್ಲ, ಅಂಬರೀಷು ಮುಖ್ಯ ಕಾರಣಕರ್ತ. ಇವರೆಲ್ಲನೂ ಹೇಳಲ್ಲ ನಾನು ಹೇಳ್ಬೇಕಂತ. ಒಂದಷ್ಟು ಜನ ಇವರು ಪಾರ್ಟಿಯಲ್ಲಿದ್ದಾರೆ, ಒಂದಷ್ಟು ಜನ ಇವ್ರ ಪಾರ್ಟಿಯಲ್ಲಿಲ್ಲ. ಸುಮಾರು ಜನ ಮೊನ್ನೆ ಏನು ಗೂಂಡಾಗಿರಿ ಮಾಡಿದ್ರು ಅವರೆಲ್ಲ ಯಾರೂ ಪಾರ್ಟಿಯಲ್ಲೇ ಇಲ್ಲ. ಸುಮಾರು ಜನ, 90% ಜನ ಪಾರ್ಟಿಯಲ್ಲೇ ಇಲ್ಲ. ಅವರು ನಾನು ಪಾರ್ಟಿಯಿಂದ ಶಿಸ್ತು ಕ್ರಮ ತಗೊಳ್ಳೋದಿಲ್ಲ. ನಾನು ಅದನ್ನು ಪೊಲೀಸ್ ಏನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಏನು ನೋಡ್ಕೊಳ್ತಾರೆ ಈ ರಾಜ್ಯ, ನಮ್ಮ ಜಿಲ್ಲೆಯಲ್ಲಿ SP ಅವರು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊತಾರೆ. ಮೋಸ್ಟ್ಲಿ ಸುಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಇದು ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ. ಗೃಹ ಮಂತ್ರಿಗಳಿಗೂ ಸಹ ಈ ವಿಚಾರ ಹೋಗಿದೆ. ಅದ್ರ ಪಾಡಿಗೆ ಅದು ಅವರ ಕಾನೂನು ಕ್ರಮಗಳು ತಗೊತಾರೆ. ಆದರೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ಇಂಥ ಕೆಲಸಗಳು ಆಗಬಾರ್ದು ಮುಂದಿನ ದಿನಗಳಲ್ಲಿ. ಈ ಜಿಲ್ಲಾ ಅಧ್ಯಕ್ಷರನ್ನ ಇವರು ಹಲ್ಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ, ನೆನ್ನೆ ಒಂದು ಮಾತು ಹೇಳಿದ್ದಾರೆ ನಮ್ಮ KH ಮುನಿಯಪ್ಪ ಸಾಹೇಬರು. ಜಿಲ್ಲಾಧ್ಯಕ್ಷರು ಅಂತಂದರೆ ಜಿಲ್ಲೆಯ ತಾಯಿ ಸಮಾನ, ತಂದೆ ಸಮಾನ ಅನ್ನೋ ಮಟ್ಟಕ್ಕೆ. ಅಷ್ಟೊಂದು ದೊಡ್ಡ ಬಿರುದಾಂಕಿತರಾಗಿ ನನಗೇನು ಆ ಥರ ಬಿರುದುಗಳೇನು ಬೇಡ. ಆದರೆ ನೀವು ನನ್ನ ಸಹ ಕಾರ್ಯಕರ್ತರಾಗಿ ನಾವು ಪಕ್ಷವನ್ನು ಒಟ್ಟಾಗಿ ಕಟ್ಕೊಂಡು ಹೋಗೋಣ, ಪಕ್ಷನ ಮುನ್ನಡೆಸ್ಕೊಂಡು ಹೋಗೋಣ, ಎಲೆಕ್ಷನ್ನಲ್ಲಿ ಗೆಲ್ಲಿಸೋಣ.
ವಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ, ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ. ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 727770 ಅಥವಾ 9141066685.